ಸಾಕ್ಷಿಗೆ ಲಕ್ಷ 2 ಲಕ್ಷ ಕೊಟ್ಟು ಕೊಂಡ್ಕೋಬಹುದು ಸಾಕ್ಷಿನ ಕೊಂಡ್ಕೊಂಡು ಸುಳ್ಳು ಹೇಳಿಸ್ಬೋದು, ಆದ್ರೆ ಆಧಾರನ ಸುಳ್ಳು ಮಾಡಕ್ ಆಗೋದಿಲ್ಲ. ವಿಜಯಲಕ್ಷ್ಮಿ ಅವರು ಅವ್ರಿಗೊಂದು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಪ್ರೂಫ್ ಆದಂಗ ಆಕತಿ. ಯಾಕೆ ಕೊಟ್ಟಿ ಪರಿಹಾರ ಯಾಕೆ ಕೊಡ್ಬೇಕು? ನಾನು ಅಪರಾಧ ಮಾಡಿಲ್ಲ ಯಾಕೆ ಕೊಡ್ಲಿ? ನೀವು ಸರ್ಕಾರ ಕೊಡ್ರಿ ಅಂತ ಕೇಳ್ಬೇಕವ. ಕೊಲೆ ಮಾಡಿಲ್ಲ ಅಂದ್ರೆ ಒಂದ್ ಚಾರ್ಜ್ ಶೀಟ್ ಓದಾಕ ಬರೇ ಕೈಯಾಗ ತಗೊಳಕ 10 ಲಕ್ಷ ಕೇಳ್ತಾರೆ. ಆ ಕೇಸ್ನಲ್ಲಿ ಲಾಯರ್ ವಾದನ ಮಾಡಿಲ್ಲ, 20 ಲಕ್ಷ ತಿಂದಾನ, ಮನಿ ಮಠ ಎಲ್ಲ ಮಾರಿದ್ದಾರೆ. ಈಗೆಲ್ಲ ಹೆಣ್ಮಕ್ಳು ಜೈಲ್ನಾಗ ಅದಾರ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಬಿಜಾಪುರ ಜೈಲಿಗೆ ಹೋಗಿದ್ದೆ ನಾನು. ಬಿಜಾಪುರ ಜೈಲಿಗೆ ಹೋಗತ್ಲೆ ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ಆಗ್ಲೇ ಟೇಬಲ್ ಹಾಕಿಬಿಟ್ಟಿದಾರ, ಬ್ಯಾನರ್ ಹಾಕಿದಾರ, ಅಲ್ಲಿ ಇದನ್ನ ಬ್ಯಾರಿಕೇಡ್ ಹಾಕಿದಾರ. ಅಲ್ಲಿ ಒಬ್ಬ ಪೊಲೀಸ್ ಕೂತಾನ, ಬಂದ್ಗಡ್ಲೆನ ಯಾರು ನೀನು, ಯಾರು ಬೇಕು, ಏನು ಬೇಕು, ಯಾರು ನಿನಗೇನು ಸಂಬಂಧ ಆಗ್ಬೇಕು, ಹಿಂಗೆಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಕತ್ತಿದ್ರು. ಅದಕ್ಕೆ ನಾ ಹೇಳಿದೆ ಅವ್ರಿಗೆ, ಅಲ್ರಿ ನಾನು ಸಿಗ್ಲಿ ಬಸ್ಸಾ ಅಂತಂದು ಈ ದರ್ಗಾ ಜೈಲಾಗಿದ್ದೆ, ಗುಲ್ಬರ್ಗ ಜೈಲಾಗಿದ್ದೆ, ಬೆಂಗಳೂರು ಜೈಲಾಗಿದ್ದೆ, ಗಾಂಧಿನಗರ ಜೈಲಾಗಿದ್ದೆ, ಮೈಸೂರು ಜೈಲಾಗಿದ್ದೆ, ಬಿಂಡಲ್ಗ ಜೈಲಾಗಿದ್ದೆ, ಧಾರವಾಡ ಜೈಲಾಗಿದ್ದೆ, ಬಿಜಾಪುರ ಜೈಲಾಗಿದ್ದೆ, ಗುಲ್ಬರ್ಗ ಜೈಲಾಗಿ ಇದ್ದು ಬಂದವು ನಾನು. ಅಂಥದ್ರಲ್ಲಿ ಕೈದಿಗಳ ಪರ ಹೋರಾಟ ಮಾಡಿದ್ದೀನಿ ನಾನು. ಬಿಡುಗಡೆಗೋಸ್ಕರ 500 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀನಿ, ಹೆಂಡತಿ ಮಕ್ಕಳು ಕರ್ಕೊಂಡು ಪಾದಯಾತ್ರೆ ಮಾಡಿದ್ದೀನಿ. ಆ ಟೈಮ್ನಾಗ ಜೈಲು ಒಳಗಡೆ ಸಿಗ್ಲಿ ಬಸ್ಸನ್ನು ಕರೆಸಿ ಅಲ್ಲಿಂದ ನಿಮ್ಮ ಮುಖಾಂತರ ನನಗೆ ಪಾದಯಾತ್ರೆಗೆ ಕೈದಿಗಳು ಬಿಡುಗಡೆಗೋಸ್ಕರ ಶ್ರಮಿಸು ಬಸ್ಸ ಅಂತಂದು, ನಿನಗೆ ಕಾನೂನು ಗೊತ್ತೈತಿ, ಎಲ್ಲ ಕೈದಿಗಳಿಗಿಂತ ನಿನ್ನ ಮೈಂಡ್ ಚೆನ್ನಾಗೈತಿ, ಅವ್ರಿಗೋಸ್ಕರ ಪಾದಯಾತ್ರೆ ಮಾಡು ಅಂತಂದು ಅವರೇ ನನಗೆ ಧಾರವಾಡ ಜೈಲಿಂದ ಹಣ್ಣು ಹಂಪಲ ಕೊಟ್ಟು ಹೆಂಡತಿ ಮಕ್ಕಳನ್ನ ಕೈಯ ಧ್ವಜ ಕೊಟ್ಟು ನನಗೆ ಪಾದಯಾತ್ರೆ ನಡೆಸಿದ್ರು. ಇವತ್ತು ಅದೇ ಕೈದಿಗಳು ಬಿಡುಗಡೆ ಆಗಿದ್ದಾರೆ. 2015ರಿಂದ ಬಿಡುಗಡೆ ಆಗ್ತಾ ಇದ್ದಾರೆ. ಹಿಂದೆ ಭಾರತ ಧ್ವಜ ತಡೆ ಹಿಡಿದಿದ್ದ ಇವರು ಅದೇ 10 ವರ್ಷಕ್ಕೆ 8 ವರ್ಷಕ್ಕೆ 14 ವರ್ಷಕ್ಕೆ 12 ವರ್ಷಕ್ಕೆ ಕೈದಿಗಳು ಬಿಟ್ಟರು. ಆದರೆ ಕಾನೂನು ರೀತಿ ನಿಯಮ ಏನೈತಿ 164 ಸ್ಟೇಟ್ಮೆಂಟ್ ಪ್ರಕಾರ ಸನ್ನಡತೆ ಆಧಾರದ ಮೇಲೆ ಕೈದಿಗಳು ಬಿಡುಗಡೆ ಮಾಡಬೇಕು. ಇವರೆಲ್ಲ BJP ಕಾಂಗ್ರೆಸ್ JDSನವರೆಲ್ಲ ಅವರವರು ಖುಷಿಗೋಸ್ಕರ 8 ವರ್ಷಕ್ಕೆ ಕುಮಾರಸ್ವಾಮಿ ಬಿಡುಗಡೆ ಮಾಡಿಬಿಟ್ಟ ಏಕಕಾಲದಲ್ಲಿ ಕೈದಿಗಳನ್ನ, 10 ವರ್ಷಕ್ಕೆ ಧರ್ಮ್ ಸಿಂಗ್ ಏಕಕಾಲದಲ್ಲಿ ಕೈದಿಗಳು ಬಿಡುಗಡೆ ಮಾಡಿಬಿಟ್ಟ, ವಿ ಸೋಮಣ್ಣ 12 ವರ್ಷಕ್ಕೆ ಏಕಕಾಲದಲ್ಲಿ ಬಿಡುಗಡೆ ಮಾಡಿಬಿಟ್ಟ. ಇದನ್ನೆಲ್ಲ ನೋಡಿಕೊಂಡು ರಾಜ್ಯಪಾಲ ಭಾರತ್ ಧ್ವಜ ಅವರು ರಾಜ್ಯಪಾಲರಿದ್ದಾಗ ಇದು ಮಾಡೋದು ತಪ್ಪು ಅಂತಂದು ಕೈದಿಗಳು ಬಿಡುಗಡೆ ಮಾಡೋದನ್ನು ನಿಲ್ಲಿಸಿಬಿಟ್ರು. ಅವರು 18-20 ವರ್ಷ ಕೈದಿಗಳು ಶಿಕ್ಷೆ ಅನುಭವಿಸಿದ್ರು, ಕೈದಿಗಳು ಬಿಡುಗಡೆ ಆಗಲಿಲ್ಲ. ಅದಕ್ಕೋಸ್ಕರ ಎಲ್ಲ ಸೆಂಟ್ರಲ್ ಜೈಲು ಇಂಡಲ್ಗ ಜೈಲಾಗ ನನಗೆಲ್ಲರೂ ಮನವಿ ಕೊಟ್ಟರು, ಬಸವಣ್ಣ ನೀನು ನಮಗೋಸ್ಕರ ಪಾದಯಾತ್ರೆ ಮಾಡಪ್ಪ, ಬಿಟ್ಟವರು ಇವರ, ಬಿಡ್ತಾ ಇದ್ದಿದ್ದು ಇವರ, ತಡೆ ಹಿಡಿದಿದ್ದು ಇವರ, ಯಾಕೆ ಏನು ಅಂತ ನೀನು ಪ್ರಶ್ನೆ ಮಾಡಪ್ಪ ಅಂತಂದು ಹೇಳಿದರು. ನಾನು ನಿಮಗೋಸ್ಕರ ಪಾದಯಾತ್ರೆ ಮಾಡ್ತೀನಿ, ನಿಮಗೆ ಬರ್ತಕ್ಕಂಥ ಸಂಬಳದಲ್ಲಿ ಜೈಲಲ್ಲಿ ಪಗಾರ ಕೊಡ್ತಾರಲ್ಲ ಅದರಲ್ಲಿ ವೇಜಸ್ನಲ್ಲಿ ನನಗೆ 10 ರೂಪಾಯಿ ಕೊಡ್ರಿ, ನಾನು ಹೆಂಡತಿ ಮಕ್ಕಳಿಗೆ ಸಂತಿ ಕೊಟ್ಟು ನಾನು ಪಾದಯಾತ್ರೆ ಒಂದು 15 ದಿವಸ ನಿಮಗೋಸ್ಕರ ನಡೆದು ಮಾಧ್ಯಮಗಳ ಮೂಲಕ ನಾನು ಜಾಗೃತಿ ಮೂಡಿಸಿ ಇವತ್ತು ಕಾನೂನಿಂದ, ಕಾರ್ಯಾಂಗದಿಂದ, ನ್ಯಾಯಾಂಗದಿಂದ, ರಾಜಕೀಯದಿಂದ ಅನ್ಯಾಯ ಆಗ್ತೈತಿ. ಇದು ಯಾಕೆ ಹಿಂಗೆ ಆಗಾಕತ್ತೈತಿ, ತಡಿಬೇಕು, ಹೊರಗಡೆ ಇಸ್ಪೇಟ್ ಆಡಿದ್ರೆ ಒದ್ದು ಎಳ್ಕೊಂಬಂದು ಜೈಲಿಗೆ ಹಾಕ್ತಾರೆ, ಜೈಲಿನಾಗ ಇವೆಲ್ಲ ನಡೆದ್ರೆ ಇನ್ನೆಲ್ಲಿ ಹಾಕ್ತಾರೆ ಅಂತಂದು ಜೈಲ ಒಂದು ಅಖಾಡ ಮಾಡ್ಕೊಂಡಾರ. ಇವತ್ತು ದರ್ಶನ್ ಅವ್ರ ಪ್ರಕರಣ ನೋಡಿ ನಾನು ಬಿಡಿಸ್ತಿದ್ದೆ, ದರ್ಶನ್ ಅವರಿಗೆ ನಾನು ಬಿಡಿಸ್ತಿದ್ದೆ. ಯಾಕೆ ಬಿಡಿಸ್ತಿದ್ದೆ ಅಂದರೆ ಇವತ್ತು ಮಾಧ್ಯಮಗಳ ಒಂದು ಸರ್ವೇದೊಳಗಡೆ ಅವರು ಆಧಾರಗಳು ಭಾಳ ಕಂಡು ಬಂದವು. ಆಧಾರಗಳು ಹೆಂಗಂದರೆ CC ಕ್ಯಾಮ್ರಾ ಆಗಿರಲಿ, ಮೊಬೈಲ್ ಆಗಿರಲಿ, ಆರೋಪಿಗಳ ಸರ್ಚ್ ಮೊಬೈಲ್ಗಳಾಗಿರಲಿ, ಇದರಲ್ಲೆಲ್ಲ ಆ ಒಂದು ಕೊಲೆ ಬೇದನೆ ಅವರು ಎಲ್ಲ ವಿಚಿತ್ರವಾದಂಥ ವಿಡಿಯೋಗಳು ಅದರಲ್ಲಿ ಕಂಡು ಬಂದಿದ್ದವು. ಆಮೇಲೆ ಅವರೆಲ್ಲ ಅಲ್ಲಿಗೆ ಹೋಗಿದ್ದು, ಆಮೇಲೆ ಅಕ್ಕಿ ಬಂದಿದ್ದು, ಸಂಬಂಧ ಇಲ್ದಂಥವು ನಾನು ಎತ್ಕೊಂಬಂದಿದ್ದು, ಇವೆಲ್ಲ ಆಧಾರಗಳದವು. ಆದರೆ ಸಾಕ್ಷಿಗೆ 1-2 ಲಕ್ಷ ಕೊಟ್ಟು ಕೊಂಡ್ಕೋಬೋದು ಸಾಕ್ಷಿನ ಕೊಂಡ್ಕೊಂಡು ಸುಳ್ಳು ಹೇಳಿಸ್ಬೋದು, ಆದರೆ ಆಧಾರನ ಸುಳ್ಳು ಮಾಡೋಕ್ಕಾಗೋದಿಲ್ಲ. ಸಾಕ್ಷಿ ಅಂದ್ರೆ ಏನಂದ್ರೆ ಇವು ಮೇನ್ ಸಾಕ್ಷಿಗಳು. ಇವ್ರು ಏನಂತಾರೆ, ಇಲ್ಲಿ ರೇಪ್ ಆಗಿತ್ತು ರೀ ನಾನು ನೋಡಿದೆ ಅಂತಾರೆ, ಇಲ್ಲಿ ಕೊಲೆ ಆಗಿತ್ತು ನಾನು ನೋಡಿದೆ ಅಂತಂದು ಪೊಲೀಸರ ಹತ್ರ ಸ್ಟೇಟ್ಮೆಂಟ್ ಕೊಡ್ತಾರೆ. ಆಮೇಲೆ ಕೋರ್ಟ್ನಾಗ ಬಂದು ಅವರು 164 ಸ್ಟೇಟ್ಮೆಂಟ್ ತೊಗೊಂಡಿರೋದಿಲ್ಲ ಜಡ್ಜ್ಗಳು. 302 ಮರ್ಡರ್ ಆಗಿರಲಿ, ಡಕಾತಿ ಆಗಿರಲಿ, ರೇಪ್ ಕೇಸ್ ಬಂದುಬಿಟ್ರೆ ಯಾವುದಕ್ಕೂ 164 ಸ್ಟೇಟ್ಮೆಂಟ್ ತೊಗೊಳ್ಳಲ್ಲ ಇವರು. ಆದರೆ ಇವತ್ತು ಈ ಪ್ರಕರಣದಲ್ಲಿ ತೊಗೊಂಡಿದ್ದಾರೆ ಜಡ್ಜ್. ಏನು ವಾಟ್ ಇಸ್ 164 ಸ್ಟೇಟ್ಮೆಂಟ್ ಅಂದರೆ ಈ ಆರೋಪಿ ಪೊಲೀಸರ ಹತ್ರ ಏನು ಖುಷಿ ಹೇಳಿಕೆ ಕೊಡ್ತಾನಲ್ಲ, ನೀ ಯಾಕೆ ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀಯ ಅಂದಾಗ ಅವರು ಅಲ್ಲಿ ಹೇಳಿರ್ತಾರೆ, ಅದನ್ನು ನಂಬಂಗಿಲ್ಲ ಕೋರ್ಟ್. ಆದರೆ 164 ಸ್ಟೇಟ್ಮೆಂಟ್ ಅಂದ್ರೆ ನ್ಯಾಯಾಧೀಶರ ಹತ್ರ
ಈತ ಸತ್ಯ ಹೇಳಿದರೆ ಈ ಪೊಲೀಸರ ಹತ್ರ ಏನು ಹೇಳಿಕೆ ಕೊಟ್ಟ, ಆ ನ್ಯಾಯಾಧೀಶರ ಹತ್ರ ಏನು ಹೇಳಿಕೆ ಕೊಟ್ಟ, ಆಮೇಲೆ ವಾದ ವಿವಾದ ಆಗಂಥ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಡ್ತಾನೆ, ಇವು 3 ಪಾಯಿಂಟನ್ನು ಟ್ಯಾಲಿ ಮಾಡಿ ಆಮೇಲೆ ಅದರಲ್ಲಿ ಆನ್ಸರ್ ತೆಗಿತಾರೆ. ಅವಾಗ ಆರೋಪಿ ಅಪರಾಧಿ ಇದ್ದರೆ ಎದ್ದು ಕಾಣ್ತಾನೆ, ಅಪರಾಧಿ ಇಲ್ಲ ಅಂದರೆ ಬಿಡುಗಡೆ ಆಗ್ತಾನೆ. ಅಲ್ಲ 164 ಸ್ಟೇಟ್ಮೆಂಟ್ ಅಂದರೆ ಯಾವಾಗ ಈಗ ರೇಪ್ ಕೇಸ್ಗೆ ತೊಗೊಂತಾರೆ 164 ಸ್ಟೇಟ್ಮೆಂಟ್. ಯಾಕಂದ್ರೆ ಡೈರೆಕ್ಟ್ ಸೆಷನ್ ಕೋರ್ಟಿಗೆ ಹೋಗ್ತೈತೆ, ಅದು ಸೆಷನ್ ಕೋರ್ಟ್ಗೆ ಹೋಗ್ತೈತಿ, ಅದು ಕಮಿಟಿ ಆಗಂಗಿಲ್ಲ. ಅದು ಡೈರೆಕ್ಟ್ ಸೆಷನ್ ಕೋರ್ಟ್ಗೆ ಹೋಗಿ ಗಾಂಜಾ ಕೇಸ್ ಆಗಲಿ, ಕೋಟಾ ನೋಟ್ ಆಗಲಿ, ರೇಪ್ ಕೇಸ್ ಆಗಲಿ, ಈ ಡಕಾತಿ ಆಗಲಿ, ಇಂಥವೆಲ್ಲ ಸೆಷನ್ ಕೋರ್ಟಿಗೆ ಡೈರೆಕ್ಟ್ ಹಾಜರುಪಡಿಸ್ತಾರೆ. ಅಂಥ ಪ್ರಕರಣದಲ್ಲಿ ಇವತ್ತು ಈ ದರ್ಶನ ಪ್ರಕರಣದಲ್ಲಿ ಇವತ್ತು ನಾನು ಅದನ್ನು ಬಿಡಿಸ್ಬೇಕಂತಂದು ಭಾಳ ಇಷ್ಟಪಟ್ಟೆ. ಯಾಕಂದ್ರೆ ನಾನು ಅವ್ರ ಫ್ಯಾನ್ ಅದೀನಿ, ನನ್ನ ಮಕ್ಕಳು ಫ್ಯಾನ್ ಅದಾರ. ಬಟ್ ಅವರ ಒಂದು ನಟನೆಗೆ ಮಾತ್ರ ನಾನು ಸಲ್ಯೂಟ್ ಹೊಡ್ತೀನಿ. ಬಟ್ ವೈಯಕ್ತಿಕ ವಿಚಾರದಲ್ಲಿ ಅವ್ರಿಗೆ ನಾನು ಯಾವ ರೀತಿ ಸಹಕಾರ ಕೊಡೋಕ್ಕೆ ಇಷ್ಟ ಬರೋಂಗಿಲ್ಲ. ಯಾಕಂದರೆ ಇವತ್ತು ಅವ್ರು ನಡ್ಕೊಂಡಿದ್ದ ರೀತಿಯೇ ಬೇರೆ ರೀತಿ. ಆ ಪ್ರಕರಣದಲ್ಲಿ ಹೆಚ್ಚಿನ ತನಿಖೆ ಆಗಿದೆ. ಇದನ್ನು ಕೆಲವೊಂದು 10 ಮಂದಿ ಪುಡಾರಿಗಳು, ಅಭಿಮಾನಿಗಳು ಅದನ್ನು ವಿಚಾರ ಮಾಡಬೇಕು. ಯಾಕಂತಂದ್ರೆ ಒಬ್ಬನ ಮೇಲೆ ಆರೋಪ ಬಂದೈತೆ ಅಂದ ಬಳಿಕ ಅಲ್ಲಿ ಪೊಲೀಸರಿಗೂ ಸಹಕಾರ ಕೊಡಬೇಕು, ಮಾಧ್ಯಮಗಳಿಗೂ ಸಹಕಾರ ಕೊಡಬೇಕು, ಕೋರ್ಟಿಗೂ ಸಹಕಾರ ಕೊಡಬೇಕು. ಇವರೆಲ್ಲ ಆ ಆರೋಪಿನ ಒಂದು ಎತ್ತಿ ತೋರಿಸ್ತಾರಂದ್ರೆ ಇನ್ನು ದೇಶ ಯಾವ ಕಡೆ ಹೊಂಟಿದೆ, ಅಪರಾಧಿಗಳಿಗೆ ಒಂದು ಇದನ್ನು ಕೊಡ್ತಾರಂದ್ರೆ, ಕುಮ್ಮಕ್ಕೆ ಕೊಡ್ತಾರಂದ್ರೆ, ಮತ್ತು ಇಲ್ಲೇ ಪೊಲೀಸು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತು ಏನು ಅದನ್ನೆಲ್ಲ ಚಾರ್ಜ್ ಶೀಟ್ ನೋಡಿದಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ದರ್ಶನ್ ಅವ್ರ ಚಾರ್ಜ್ ಶೀಟ್ ನಾನು ತೊಗೊತೀನಿ. ಸಿಗುತ್ತೆ, ಕೋರ್ಟ್ನಲ್ಲಿ ತೆಗಿಸ್ಕೋಬಹುದು. ಪಬ್ಲಿಕ್ ಕೊಡ್ತಾರ? ಹೌದು ಕೊಡ್ತಾರೆ, ತೆಗಿಸ್ಕೋಬಹುದು. ಯಾವುದೋ ಕೇಸ್ ಚಾರ್ಜ್ ಶೀಟ್ ನಮ್ಗೆ ಕೊಡ್ತಾರೆ, ಓದ್ಬೋದು. ಯಾಕೆ ಕೊಡ್ತಾರೆ? ಯಾಕೆ ಪಬ್ಲಿಕ್ ಲಾಯರ್ಗೆ ಕೊಡ್ತಾರೆ ಅಂದ್ರೊಳಗೆ ನಮ್ಮಂತರಿಗೆ ಯಾಕೆ ಕೊಡೋಂಗಿಲ್ಲ, ಕಾನೂನು ಬಲ್ಲವರಿಗೆ. ಈಗ ನಾನು ಜೈಲ್ನಾಗಿರ್ತೀನಿ, ಜೈಲಿಗಿದ್ದಾಗ ಲಾಯರ್ ನಡೆಸ್ತಿರ್ತಾನೆ, ಕೇಸ್ ವಿಚಾರಣೆ ನಡೆಸಿರ್ತಾನೆ, ಆ ಕೇಸಿಗೆ ಶಿಕ್ಷೆ ಆಗಿರ್ತೈತಿ. ಅವಾಗ ಲಾಯರ್ ಇರೋದಿಲ್ಲ ಅಲ್ಲಿ, ಅವನು ಆ ಕೋರ್ಟಿಂದ ಅಲ್ಲಿ ಮುಗಿದು ಹೋಗ್ತಾ ಆರೋಪಿದು ಶಿಕ್ಷೆ ಆದ್ಗಟ್ಲೆನ ಅವ್ನ ಕೈ ಜಜ್ಮೆಂಟ್ ಕಾಪಿ ಕೊಡ್ತಾರೆ, ಚಾರ್ಜ್ ಶೀಟಿಗೆ ಕೊಡ್ತಾರೆ, ಎಲ್ಲ ಫೈಲ್ ಕೊಡ್ತಾರೆ, ಹೋಗಪ್ಪ ಹೈಕೋರ್ಟಿಗೆ ಅಪೀಲ್ ಹಾಕು ಅಂತ ಹೇಳ್ತಾರೆ. ಅವಾಗ ಇವ್ರ ಲಾಯರ್ ಬಂದು ಅದನ್ನು ಮತ್ತೆ ಹಿಡಿಬೇಕಂದ್ರೆ ಲಕ್ಷ ದುಡ್ಡು ಕೇಳ್ತಾರೆ. ಅವಾಗ ಆ ಲಾಯರ್ ಇಲ್ಲಿದ್ದಾಗನ ಇವನ್ನ ವಿಚಾರಣೆ ನಡೆಸಿ ವಾದ ಮಾಡಿ ಕೇಸ್ನಲ್ಲಿ ಬಿಡುಗಡೆ ಮಾಡ್ಸೋಕ್ಕಾಗಲಿಲ್ಲ. ಇನ್ನು ಆರ್ಗ್ಯುಮೆಂಟ್ನಲ್ಲಿ ಹೈಕೋರ್ಟ್ನಲ್ಲಿ ಆರ್ಗ್ಯುಮೆಂಟು ಕೇವಲ ಒಂದು ಆರ್ಗ್ಯುಮೆಂಟ್ಗೋಸ್ಕರ ನಾನು ಏನು ಬಿಡಿಸ್ತಾನೆ ಇವನಂತಂದು ಅವ್ರು ಏನು ಮಾಡ್ತಾರೆ, ಬ್ಯಾಡಪ್ಪ ಬಸಣ್ಣ ಅಂತ ಕೆಲವೊಬ್ಬರು ಅಪೀಲ್ ಬರೆಯೋದೇ ಬಿಟ್ಬಿಡ್ತಾರೆ. ಆಮೇಲೆ ಕೆಲವೊಬ್ಬರು ಬರೀತಾರೆ, ಆಮೇಲೆ ಕೆಲವೊಬ್ಬರು ಲೇಟ್ ಆಗೈತಿ ಬಸಣ್ಣ ಬರೆದು ಕೊಡು ಅಂತಾರೆ. ಅವಾಗ ಜೈಲ್ ಮುಖಾಂತರ ಧರ್ಮ ಅಪೀಲ್ ಅಂತ ಬರಿತೀವಿ, ಅದೇ ಚಾರ್ಜ್ ಶೀಟಿ, ಅದೇ ಒಂದು ಜಜ್ಮೆಂಟ್ ಕಾಪಿ ತೊಗೊಂಡು ಆಮೇಲೆ ಅದ್ರ ಮೇಲೆ ಒಂದು ಆರ್ಗ್ಯುಮೆಂಟ್ ವಿಚಾರಗಳು ಬರೆದು ಜೈಲ್ ಸೂಪ್ರಿಡೆಂಟ್ ಥ್ರೂ ನಾವು ಹೈಕೋರ್ಟಿಗೆ ಅಪೀಲ್ ಬರಿಬೋದು, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕ್ಬೋದು. ನಮ್ಮ ಪವರ್ ಇದೆ. ಈ ದರ್ಶನ್ ಕೇಸಲ್ಲಿ ಪನಿಷ್ಮೆಂಟ್ ಆಗುತ್ತಾ? ಆಕತಿ. ಯಾಕಂದ್ರೆ ಆ ಕೇಸ್ನಲ್ಲಿ ನಮ್ಮಂಥವ್ರಿಗೆ ವಾದ ಮಾಡೋಕ್ಕೆ ಕೊಟ್ಟರೆ ಮಾತ್ರ ಆಕತಿ. ಈಗ ಅವರೆಲ್ಲ ಅಪರಾಧಿಗಳಿಗೆ ಶಿಕ್ಷೆ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡೋಂಥ ವಕೀಲರು ಬೆಳಿಬೇಕು. ದೊಡ್ಡ ಕೋಟಿ ಗಂಟಲೆ ರೊಕ್ಕ ಕೊಡೋಂಥವ್ರು ಒಂದು ಚಾರ್ಜ್ ಶೀಟಿ ಓದಾಕ ಬರೀ ಕೈಯಾಗಿ ತೊಗೊಳಕ್ಕೆ 10 ಲಕ್ಷ ಕೇಳ್ತಾರೆ. ಈಗ ಶಾರುಖ್ ಖಾನ್ ಡ್ರಗ್ಸ್ ಕೇಸ್ನಾಗ ಎಷ್ಟು ಕೋಟಿ ಕೊಟ್ಟ, ಅವರೆಲ್ಲ ಮತ್ತು ಹೊರಗೆ ಬಂದರು. ಈಗ ಸಲ್ಮಾನ್ ಖಾನ್ ಆ ಫುಟ್ಪಾತ್ನಲ್ಲಿ ಮಕ್ಕೊಂಡ್ರ ಮೇಲೆ ಗಾಡಿ ಹಸಿದ, ಕೈಕಾಲು ಮುರಿದು ಅವ್ರಿಗೇನಾರ ಪರಿಹಾರ ಸಲ್ಮಾನ್ ಖಾನ್ ಏನಾರ ಕೊಡ್ಬೋದಾಗಿತ್ತು. ಕೊಟ್ರೆ ಆರೋಪಿ ಆಗ್ತಾನ, ಅಪರಾಧಿ ಆಗ್ತಾನೆ. ಕೊಟ್ಬಿಟ್ರೆ ಪರಿಹಾರ ಕೊಟ್ಟರೆ ಅಪರಾಧಿ ಆಗ್ತಾನೆ. ಹಂಗೆ ದರ್ಶನನು ಈಗ ಅವ್ರ ಕೇಸ್ನಾಗ ಎಷ್ಟೋ ಮಂದಿ ಫುಟ್ಪಾತ್ನಲ್ಲಿ ಬಿದ್ದವ್ರು ಅದಾರ, ಅದ್ರಾಗ ಫುಟ್ಪಾತ್ನಲ್ಲಿ ಇದ್ದವ್ರು ಅದಾರ. ಅವ್ರ ಹೆಂಡ್ರು ಮಕ್ಕಳು ಇವತ್ತು ಆಟೋ ಒಂದು ಕಂತು ಕಟ್ಟಬೇಕಂತ ಇರ್ತೈತಿ, ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟಬೇಕಂತ ಇರ್ತೈತಿ, ಇವತ್ತು ಮನೆ ಸಂಸಾರ ನಡಿಬೇಕಾಗಿರ್ತೈತಿ. ಏನೋ ಒಂದು 5 ನಿಮಿಷದ ಒಬ್ಬ ಕುಮ್ಮಕ್ಕಿನ ಹೇಳಿಕೆ ಮೇಲೆ ಇವರು ಹೋಗಿ ಜೈಲಿಗೆ ಹೋಗಿ ಕುಂತ್ಬಿಟ್ರೆ ಅವ್ರ ಹೆಂಡ್ರು ಮಕ್ಕಳ ಪರಿಸ್ಥಿತಿ ಏನು? ಈಗ ಅದನ್ನು ನೋಡಿ ವಿಜಯಲಕ್ಷ್ಮಿ ಅವ್ರಿಗೊಂದು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಪ್ರೂಫ್ ಆದಂಗೆ ಆಕತಿ. ಪರಿಹಾರ ಕೊಟ್ಟರೆ ಕುಟುಂಬಕ್ಕೆ? ಹೌದು ಪ್ರೂಫ್ ಆಕತಿ. ಯಾಕೆ ಕೊಟ್ಟಿನಿ ಪರಿಹಾರ, ಯಾಕೆ ಕೊಡಬೇಕು? ನಾನು ಅಪರಾಧ ಮಾಡಿಲ್ಲ, ಯಾಕೆ ಕೊಡಲಿ? ನೀವು ಸರ್ಕಾರ ಕೊಡ್ರಿ ಅಂತ ಕೇಳ್ಬೇಕವ. ಕೊಲೆ ಮಾಡಲಿಲ್ಲ ಅಂದ್ರೆ, ಕೊಲೆ ಮಾಡಿದಾರಾದ್ರೆ ಮತ್ತೆ ಮೈಸೂರಲ್ಲಿ ಆದೇಶನ ಅಂತ ಇದ್ದ, ಹೌದಾ? ಅವರು ರೌಡಿ ಅಲ್ಲ, ರಾಜಕೀಯದವ್ರು. ಅವರು ಒಂದು ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಬಂದರು. ಹೌದು, ಅವನು ಸಾಕ್ಷಿ ಹೇಳ್ಯಾನ ಅಂತಂದು ನನ್ನ ವಿರುದ್ಧ ಸಾಕ್ಷಿ ಹೇಳ್ಯಾನ ಅಂತಂದು ಜೈಲಿನಾಗ ಕುಂತು ಇನ್ನೊಬ್ಬ ಆರೋಪಿ, ಅವ್ನಿಗೆ ಸಂಬಂಧ ಇಲ್ಲದಂಥ ಆರೋಪಿ ಹತ್ರ ಸಿಮ್ ತೊಗೊಂಡು ಆ ಸಿಮ್ನಿಂದ ಅವನಿಗೆ ಮರ್ಡರ್ ಮಾಡೋಕೆ ಅಲ್ಲಿ ಹೊರಗಡೆಯಿಂದ ಹುಡುಗರು ಬಿಟ್ಟು ಕೊಲೆ ಮಾಡಿಸಿದ್ರು.
ಆ ಕೊಲೆ ಕೇಸ್ನಾಗ ಬೆಂಗಳೂರಿನವರು ಜನ, ಆಮೇಲೆ ಮೈಸೂರಿನವರು ಜನ ಬಂದರು. ಅದರಲ್ಲಿ ಇವನ್ನೂ ಆರೋಪಿ ಮಾಡಿದರು. ಆ ಸಿಮ್ ಸಿಕ್ಕಿತ್ತಲ್ಲ, ಅವನು ಅವ್ರು ತಟ್ಟೆ ತೊಳೆಯವನವ ಪಾಪ. ಜೈಲ್ ಒಳಗಡೆ ತಟ್ಟೆ ತೊಳಿತಿದ್ದೆ ಇವ್ರಿಗೆಲ್ಲ ರೌಡಿಗಳದು. ಅಂಥವನ್ನ ಸಿಮ್ ತರಿಸ್ಕೊಂಡು, ಅದೇ ಊರು ಲೋಕಲ್ ಅವ, ಆ ಲೋಕಲ್ ಅವನ ಕಡೆಯಿಂದ ಸಿಮ್ ತರಿಸ್ಕೊಂಡು ಏನು ಸಾಕ್ಷಿ ಹೇಳಿದ್ನಲ್ಲ, ನೀನು ನೋಡ್ಕೋತೀನಿ, ನಿನಗೆ ಮುಹೂರ್ತ ಇಟ್ಟಿದ್ದೀನಿ ನೋಡು ಅಂತಂದು ಇಷ್ಟು ಹೇಳಿದಾರ. ಅದೇ ಹೊರ್ತಕ್ಕೆ ಅವರು ಕೊಲೆ ಆಗಿಬಿಟ್ಟವ ಸಾಕ್ಷಿದಾರ. ಆಮೇಲೆ ಅದು ಒಂದು ಮರ್ಡರ್ ಕೇಸ್ ಬಿತ್ತು ಇವ್ರಿಗೆ. ಆ ಕೇಸ್ನಲ್ಲಿ ಬಿಡುಗಡೆ ಆಗ್ಯಾರೋ ಏನು ಗೊತ್ತಿಲ್ಲ ನನಗೆ. ನಾನು 2020ಕ್ಕೆ ಹೊರಗೆ ಬಂದೆ. ಆ ಚಾರ್ಜ್ ಶೀಟಿ ನಾವು ಓದಿದೆ. ಆ ಚಾರ್ಜ್ ಶೀಟಿಯಲ್ಲಿ ಸ್ವಲ್ಪ ಇದು ಐತೆ. ಯಾಕಂದರೆ 2 ಕೋಕಾ ಕೇಸ್ನಲ್ಲಿ 2 ಬ್ಯಾಚ್ ಇತ್ತು. ಒಂದು ಆರ್ಯನ್ ನಾಯಕಂದು, ಆರ್ಯನ್ ನಾಯಕ್ ಮರ್ಡರ್ ಆದ್ನಲ್ಲ, ಶೂಟೌಟ್ ಮಾಡಿದರು. ಯಾರು? ಬನ್ನಂಜಿ ರಾಜ ಅವರು ಇದ್ದರು ಹವಾಮಾದೇಶ್ವರು. ಇವು 2 ಕೇಸಿನ ಪ್ರಕರಣನ ನಾನು ಓದಿದೆ. ಒಂದೊಂದು ಸಿಮ್ಮಿಗೂ ಒಬ್ಬೊಬ್ಬನ ಆರೋಪಿ ಮಾಡಿದ್ದಾರೆ. 8 ವರ್ಷ ಜೈಲಾಗ ಅದಾರ ಅವರು. ಆ ಕೇಸ್ನಲ್ಲಿ ಕೆಲವೊಬ್ಬರಿಗೆ ಶಿಕ್ಷೆನೂ ಆಗಿದೆ, ಕೆಲವೊಬ್ರು ಬಿಡುಗಡೆ ಆಗಿದ್ದಾರೆ. ಆ ಸಿಮ್ ಕೊಟ್ಟು ಏನಾದವು ಜೈಲೊಳಗಡೆ? ಅವನು ಬಿಡುಗಡೆ ಆದ. ಬಟ್ ಜೈಲೊಳಗೆ ಸಿಮ್ ಹೆಂಗೆ ಬಂತು? ಎಲ್ಲ ದುಡ್ಡು ಅಲ್ರಿ. ಒಂದು ತಿಂಗಳಿಗೆ 3-3 ಸಾವಿರ ರೂಪಾಯಿ ಕೈದಿಗಳಿಗೆ ಅವ್ರ ಕೇಸ್ನರಿಗೆ ಕೊಡ್ತಾ ಬಂದಿದ್ದವ. ಯಾವ ರೌಡಿನೂ ಕೊಟ್ಟಿಲ್ಲ. ಈಗ ಜೈಲ್ನಾಗ ಈಗ 35 ರೌಡಿಗಳಿದ್ರು ಅವ್ನ ಬ್ಯಾಚ್ನಾಗ, ಬೆಳಗಾಂ ಜೈಲ್ನಾಗ. ನನ್ನ ಜೊತೆಲಿ, ಅವ್ರ ಜೊತೆಲಿ ನಾನು ಇದ್ದೆ. ಟಿ ಶೇಷ ಅವರು, DIG ಅವರು, ಸಿಗ್ಲಿ ಬಸ್ಸನ್ನು ಅಲ್ಲೇ ಹಾಕ್ರಿ ಅಂತ ಹೇಳಿದರು. ಅವ್ರ ರೂಮ್ನಾಗ ಇದ್ದೆ. ಅವಾಗ ಅವ್ರು ಚಾರ್ಜ್ ಶೀಟ್ ಓದಿದ್ದೆ. ಅವರೆಲ್ಲ ನನಗೆ ಊಟ ಗೀಟ ಎಲ್ಲ ಕೊಡ್ತಿದ್ರು. ಅವಾಗ ನಾನು ಆರಾಮ್ ಅಡ್ಡಾಡ್ಕೊತ ಜೈಲ್ನಾಗೆಲ್ಲ ಕೇಸ್ಗಳು ಹಿಡ್ಕೊತ ಓದ್ಕೊಂತ ಹಿಂಗೆ ಬರ್ತಾಯಿದ್ದೆ. ಬಸ್ಸ ನಮ್ಮದು ಓದಂದ್ರು. 2 ಫೈಲ್ ಓದಿದೆ. ಇದರಲ್ಲಿ ಭಾಳ ಬನ್ನಂಜಿ ರಾಜನ್ ಕೇಸ್ನಲ್ಲಿ ಶೂಟೌಟ್ ಆಗಿತ್ತು. ಅವ್ನು ಶೂಟ್ ಮಾಡಿದವನು ಅವ್ನು ಗನ್ಮ್ಯಾನ್ ಶೂಟ್ ಮಾಡಿದ. 2 ಮರ್ಡರ್ ಆಗಿದ್ದಲ್ಲಿ. ಆರ್ಯನ್ ನಾಯಕಂದು ಒಂದು ಮರ್ಡ್ರ್, ಆಮೇಲೆ ಅವ್ನು ಶೂಟ್ ಮಾಡಿದ್ನಲ್ಲ ಅವನದು ಒಂದು ಮರ್ಡರ್ ಆಗಿದ್ದು. ಗನ್ಮ್ಯಾನ್ ಹೊಡೆದಿದ್ದು. ಹೀಗಾಗಿ ಆ ಮರ್ಡರ್ ಕೇಸ್ನಾಗ ಸುಮಾರು 18-20 ಮಂದಿ ಆರೋಪಿಗಳಿದ್ದರು ಮಂಗಳೂರು ಕಡೆದವರು. ಆಮೇಲೆ ಈಗ ಬನ್ನಂಜಿ ಮಾದೇಶಿ ಕೇಸ್ನಾಗ ಕಮ್ಮಿ ಅಂದ್ರೆ ಒಂದು 30 ಮಂದಿ ರೌಡಿಗಳಿದ್ದರು. ಎಲ್ಲರೂ ಕೇಸ್ನಾಗ ಇದ್ದರು. ಕೆಲವೊಬ್ಬರು ಅಮಾಯಕರಿಗೆ ಜೈಲು ಶಿಕ್ಷೆ ಆಗಿದೆ, ಕೆಲವೊಬ್ಬರು ಮಾಡಿದಂಥವ್ರಿಗೆ ನಿರಪರಾಧಿ ಆಗಿದೆ. ಯಾಕಂದ್ರೆ ಇವತ್ತು ಹೆಬ್ಬಟ್ ಮಂಜು, ಆ ಕೊಕ್ರೆ ಶ್ಯಾಮ ಶಿವಮೊಗ್ಗದಲ್ಲಿ ದೊಡ್ಡ ಮರ್ಡರ್ ಆಯ್ತು. ಮರ್ಡರ್ ಕೇಸ್ನಾಗ ಹೆಬ್ಬಟ್ ಮಂಜುನೂ ಹೊಸಳ್ಳಿ ವೆಂಕಟೇಶ್ ಅಂತಂದು ಜ್ಞಾನೇಂದ್ರ ಈಗೇನು ಗೃಹ ಮಂತ್ರಿ ಇದ್ರಲ್ಲ, ಅವರು ಫಂಕ್ಷನ್ನಾಗ ಇದು ಆಗಿದ್ದು. ಸಾಯಂಕಾಲ 7 ಗಂಟೆ ಸುಮಾರು ಫಂಕ್ಷನ್ ನಡೀತೈತಿ ಹೊಸಳ್ಳಿ ಒಳಗೆ, ಶಿವಮೊಗ್ಗ ಜಿಲ್ಲಾ ತೀರ್ಥಹಳ್ಳಿ ತಾಲೂಕಿನಾಗ ನಡೀತಾ ಇದೆ. 7 ಗಂಟೆ ಸುಮಾರು ಯಾರು ಅನೀಪ್ ಅಂತಂದು 3 ಸಲ ಎಸ್ಕೇಪ್ ಆಗ್ಯಾನ ಜೈಲಿನಿಂದ. ಅಂತ ಅನೀಪು. ಆಮೇಲೆ ಅನೀಪ್ ಬ್ಯಾರಿ ಅಂತಂದು ಅವ್ರು 3 ಮಂದಿ ಅಣ್ಣ ತಮ್ಮರು ಸೇರಿ ಗಂಧದ ಕೇಸ್ನಾಗ ಅವರು ಹೊಡೆದಿದ್ದಕ್ಕೆ ಅವ್ರನ್ನ ಕೊಲೆ ಮಾಡಿಸ್ಬೇಕಂತಂದು ಹೆಬ್ಬಟ್ ಮಂಜುಗೆ ಡೀಲ್ ಕೊಟ್ಟು ಅವ್ರ ಕಡೆಯಿಂದ ಮರ್ಡರ್ ಆಯ್ತದ. ಆ ಕೇಸ್ನಲ್ಲಿ 5 ಮಂದಿ ಶಿಕ್ಷೆ ಆಯ್ತು. ಹೆಬ್ಬಟ್ ಮಂಜುನು ಬಿಡುಗಡೆ ಆದ, ಕೊಕ್ರೆ ಶ್ಯಾಮನು ಬಿಡುಗಡೆ ಆಗ್ಬಿಟ್ಟ. ಅಲ್ಲ, ಬಿಜಾಪುರ ಜೈಲಿಗೆ ಏನಕ್ಕೆ ಹೋಗಿದ್ರಿ? ಯಾಕೆ ಹೋಗಿದ್ದೆ ಅಂದರೆ ಅಲ್ಲಿ ತಾಳಿಕೋಟೆಯಲ್ಲಿ ಒಂದು ಕುಟುಂಬ, ಮುಸ್ಲಿಮ್ಸ್ ಕುಟುಂಬ, ಅವರು ತಾಳಿಕೋಟೆ, ಅವ್ರಿಗೆ 4 ಮಂದಿ ಹೆಣ್ಮಕ್ಳು, 4 ಮಂದಿ ಗಣಮಕ್ಕಳು. ಅದರಲ್ಲಿ 2 ಮಂದಿ ಹೊರಗಿದ್ದಾರೆ. 11 ಮಂದಿ ಮಕ್ಕಳು ಆಕೆಗೆ, ಗಂಡಿಲ್ಲ. ಅದರಲ್ಲಿ 8 ಮಂದಿನ ಆರೋಪಿ ಮಾಡಿದ್ದಾರೆ. ಏನು ಕೇಸ್? ಮರ್ಡರ್ ಕೇಸ್. ಮರ್ಡರ್ ಕೇಸ್ ಅಂದರೆ ಹೆಂಗಪ್ಪ ಅಂದರೆ, ಈಗ ದರ್ಶನ್ ಯಾವುದೋ ಒಂದು ಮೆಸೇಜ್ ಬಂತಂತಂದು ಪವಿತ್ರ ಗೌಡ ಹೇಳಿಕೊಟ್ಟಿದ್ದಕ್ಕೆ ಇವನು ಎತ್ತಿ ಹಾಕ್ಕೊಂಬರ್ರಿ ಅಂತಂದು ಹೆಂಗೆ ಹೇಳಿ ಕಳಿಸಿದ, ಅವ್ರು ಹೆಂಗೆ ಎತ್ತಿ ಹಾಕ್ಕೊಂಬಂದ್ರಲ್ಲ ಹಂಗೆ ಅವು ಎತ್ತಿ ಹಾಕ್ಕೊಂಬಂದ್ರು, ಕೊಲೆ ಮಾಡಿದ್ರು. ಇವ್ರನ್ನೆಲ್ಲ ಕೊಲೆದ ಕೇಸ್ನಾಗ ಪಿಟ್ ಮಾಡಿದ್ರು. ಇಲ್ಲಿ ತಾಳಿಕೋಟೆಯಲ್ಲಿ ಇಲ್ಲ, ಈ ದರ್ಶನ ಕೇಸ್ನಾಗ ಅವ್ರ ಹೆಂಡತಿಗೆ ಕೇಸ್ ಹಾಕಲಿಲ್ಲ. ಯಾಕೆ ಹಾಕಲಿಲ್ಲ ಅಂದರೆ ಅದು ಮನೆಗೆ ಸಂಬಂಧಪಟ್ಟಿದ್ದು ಆಗಲಿಲ್ಲ. ಏನಂತೀರಿ? ಆದರೆ ಇದು ಅಣ್ಣ ತಮ್ಮ ಇಬ್ಬರು ರೋಡ್ನಲ್ಲಿ ಹೊಂಟಿದ್ದಾರೆ. ತಾಳಿಕೋಟೆಯಲ್ಲಿ ಇವರು ಮುಸ್ಲಿಮ್ಸ್ ಕುಟುಂಬ. ಅದರಲ್ಲಿ ಒಂದು ಹುಡುಗಿ ST ಒಂದು ಜೊತೆಲಿ ಲವ್ ಮಾಡಿ ಮೇಜರ್ ಆಗಿ ಲವ್ ಮ್ಯಾರೇಜ್ ಆಗಿದ್ದಾರೆ, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಆದಾಗ ಅವರು ಅದು ಓಣಿ ಅದ, ಇದು ಓಣಿ ಇಲ್ಲೇ. ಅವರು ಅಡ್ಡಾಡೋದು ಹೋಗೋದು ಮಾಡೋದು ಮಾಡ್ತಿದ್ರು. ಆ ಟೈಮ್ನಾಗ ಏನಾಗ್ಬಿಟ್ಟೈತಿ, ಇವ್ರು ಅಣ್ಣ ತಮ್ಮ ಇಬ್ಬರು ಕೆಲ್ಸಕ್ಕೆ ಹೊಂಟಾರ. ಪೆಟ್ರೋಲ್ ಬಿಸ್ಲೇರಿ ಬಾಟ್ಲೆ ತುಂಬಿಕೊಂಡು ಗಾಡಿಗೆ ಹಾಕಕ್ಕೆ ತೊಂಬರಕತ್ತಾನ. ಇವರಿಬ್ಬರು ಹೊಂಟೊತ್ನಾಗ ಅವ್ರ ತಂಗಿ ಬಂದಾಳ. ಆಕೆ ST ಒಂದು ಮದುವೆ ಇದ್ಲಲ್ಲ, ಆಕೆ ಬಂದಾಗ ಅವ್ನು ನೋಡಿ ನೋಡಿ ಬೈಯಾಕತ್ತಿದ್ನಂತ. ಅವ್ನು ಸಿಟ್ಟು ಬಂದು ಈಕೆ ನಗಾಕತ್ತಿದ್ದು ನೋಡಿ ಹೋಗಿ ಒಂದು ಹೊಡೆದಾನವ ಅವ್ರ ಅಣ್ಣ. ಆಕೆ ತಳಗೆ ಬಿದ್ದಾಳ. ಸಿಮೆಂಟ್ ಪೆಟ್ರೋಲ್ ಉಗ್ಗಿ ಕಡ್ಡಿ ಕರಿ ಬೆಂಕಿ ಹಚ್ಬಿಟ್ರು. ಸ್ಪಾಟ್ ಡೆತ್ ಆಗೈತಿ. ತಂಗಿಗೆ ಸ್ವಂತ ತಂಗಿಗೆ ಸುಟ್ಬಿಟ್ರೆ ಆಕೆ ಸ್ಪಾಟ್ ಡೆತ್ ಆದ್ಲು. ಡೆತ್ ಆಗಿದ್ದಾಗ ಆ ಕೇಸ್ನಲ್ಲಿ ಅವರು ಎಲ್ಲರೂ ಮನ್ಯಾಗ ಅದಾರ.
ಯಾರು ಉಳಿದವ್ರು ಹೆಣ್ಮಕ್ಳು ಅವರೆಲ್ಲ ಊರಿಗೆ ಹೋಗಿದ್ದಾರೆ, ಕೆಲವೊಬ್ರು ಮನ್ಯಾಗ ಅದಾರೆ, ಒಬ್ಬರು ಹೊಲಕ್ಕೆ ಕೆಲ್ಸಕ್ಕೆ ಹೋಗಿದ್ದಾರೆ. ಅಂಥವ್ರಿಗೆಲ್ಲ ಪಿಟ್ ಮಾಡಿ ಕೇಸ್ ಹಾಕಿದ್ರು. ಇವರು SC ಅಟ್ರಾಸಿಟಿ ಒಂದು ಸೆಕ್ಷನ್ ಜಾರಿಗೆ ಮಾಡಿ 302 ಮರ್ಡರ್ ಕೇಸ್ ಹಾಕಿ ಇದನ್ನು ಮಾಡಿದರು. ಮಾಡಿದಾಗ ಈ ಕುಟುಂಬದ ಮೇಲೇನೆ ಕೇಸ್ ಹಾಕ್ಬಿಟ್ರು. ಅವಾಗ ಆ ಕೇಸ್ನಲ್ಲಿ ಇಮಿಡಿಯೇಟ್ಲಿ ಬೇಲ್ ಸಿಕ್ಕೈತೆ ಅವ್ರಿಗೆ ಎಲ್ಲರಿಗೂ. ಏನು ಗಲ್ಲಾಗೈತಿಲ್ಲ 2 ಮಂದಿಗೆ, ಅವ್ರಿಗೂ ಬೇಲ್ ಸಿಕ್ಕೈತಿ. ಆಮೇಲೆ ಇವ್ರು 8 ಮಂದಿ ಮನೆಯಾಗಿದ್ರಲ್ಲ 6 ಮಂದಿ, ಅವ್ರಿಗೂ ಬೇಲ್ ಸಿಕ್ಕೈತಿ. ಅದ್ರಾಗ ಒಬ್ಬ ಮೈನರ್ ಅದಾನ, ಅವ್ನಿಗೆ 3 ವರ್ಷ ಶಿಕ್ಷೆ ಆಗೈತಿ. ಆ 4 ಮಂದಿಗಿನ 5 ಮಂದಿಗೆ ಜೀವಾವಧಿ ಶಿಕ್ಷೆ ಆಗೈತಿ, 2 ಮಂದಿಗೆ ಮಾತ್ರ ಪಾಸೆ ಆಗೈತಿ. ಅವಾಗ ನಾನು ಆ ಚಾರ್ಜ್ ಶೀಟ್ ನೋಡಬೇಕು, ಅವ್ರಿಗೆ ಹೋಗಿ ಭೇಟಿ ಆಗಬೇಕು. ಅವ್ರು ನಮ್ಮ ಮನೆಗೆ ಬಂದಿದ್ದರು. ಯಾರು ಅವ್ರ ಊರಾರ, ಅಣ್ಣ ಇವರು ಯಾರು ಪಾಪ ನಿರಪರಾಧಿಗಳು, 2 ಮಂದಿ ಮಾತ್ರ ಕೊಲೆ ಮಾಡಿದವರು, ಉಳಿದವರೆಲ್ಲ ನಿರಪರಾಧಿಗಳು, ಕೇಸ್ನಲ್ಲಿ ಪಿಟ್ ಮಾಡಿಬಿಟ್ರಣ್ಣ, ಇದನ್ನೊಂದು ನ್ಯಾಯ ಕೊಡಿಸೋಣ, ಪಾಪ ಒಳ್ಳೆಯವರು ಅವರು ಅಂತಂದು ಅವರು ಊರಾಗ ಬಂದು ಬೇಕಾದ್ರೆ ನೀವು ಕೇಳು, ಅವ್ರ ಮನ್ಯಾಗ ಅದಾರ, ಇವ್ರು ಹೋಗಿ ಅಲ್ಲಿ ಕೊಲೆ ಮಾಡಿದ್ದು ಖರೆ ಐತಿ, ಅವ್ರ ಮೇಲೆ ಹಾಕಬೇಕು, ಇವ್ರನ್ನೂ ತೊಗೊಂಡು ಕೇಸ್ನ ಹಾಕ್ಯಾರಲ್ಲ ಅಂದಾಗ ಆ ಕೇಸ್ನಲ್ಲಿ ಲಾಯರ್ ವಾದನ ಮಾಡಿಲ್ಲ. 20 ಲಕ್ಷ ತಿಂದಾನ, ಮನಿ ಮಠ ಎಲ್ಲ ಮಾರಿದ್ದಾರೆ. ಈಗೆಲ್ಲ ಹೆಣ್ಮಕ್ಳು ಜೈಲ್ನಾಗ ಅದಾರೆ. ನಾನು ಹೋದೆ, ಮ್ಯಾಗೇರಿ ಅಧೀಕ್ಷಕರಿದ್ದರು ಸೂಪ್ರಿಡೆಂಟ್. ಅವಾಗ ಸಿಗ್ಲಿ ಬಿಡಂಗಿಲ್ಲಪ್ಪ ಅಂತಂದು ಹೇಳಿದರು. ಯಾಕೆ ಬಿಡಂಗಿಲ್ಲ ರೀ ಅಂತ ಕೇಳಿದೆ. ಇಲ್ಲಪ್ಪ ನಿನಗೆ ಸಂಬಂಧಿಕರಿದ್ದರೆ ಮಾತಾಡು, ಹೌದಾ, ನೀವು ಸಂಬಂಧಿಕರಿದ್ದರೆ ಮಾತಾಡು, ನೀವು ದೋಸ್ತಿಗೂ ಬಿಡಂಗಿಲ್ಲ, ಯಾರಿಗೂ ಬಿಡಂಗಿಲ್ಲ ನಾವು, ಹೌದಾ, ಆ ಸಂಬಂಧಿಕರಿದ್ದರೆ ಬೇಕಾದ್ರೆ ಭೇಟಿ ಕೊಡ್ತೇವೆ ಅಂದರು. ಅವಾಗ ನಾನು ಹೇಳಿದೆ, ನೋಡಿ ಸ್ವಾಮಿ, ನಾನು ಜೈಲಿನಾಗಿದ್ದಾಗ ಕೈದಿಗಳಿಗೋಸ್ಕರ ಪಾದಯಾತ್ರೆ ಮಾಡಿದೆ. ಅವಾಗ ನೀವು ಮಾಡು ಅಂತ ಹೇಳಿದ್ರಿ. ಅವಾಗ ನಾನು ಬೇಕಾಯ್ತು. ಇವತ್ತು ಅದೇ ಒಬ್ಬ ಕೈದಿಗೆ ಅನ್ಯಾಯ ಆಗೈತೆ ಅಂದಾಗ ನಾನು ಅವ್ರ ಭೇಟಿ ಕೊಟ್ಟು ಅವ್ರ ಹತ್ರ ನಾನೆಲ್ಲ ಸಂಕ್ಷಿಪ್ತವಾದಂಥ ಅಲ್ಲಿ ಏನು ನಡೀತು ಅನ್ನೋದು ವಿಚಾರಗಳು ತಿಳ್ಕೊಂಡಾಗ ನಾನು ಚಾರ್ಜ್ ಶೀಟ್ ತೆಗಿಸ್ಕೊತೀನಿ, ಜಡ್ಜ್ಮೆಂಟ್ ಕಾಪಿ ತೆಗಿಸ್ಕೊತೀನಿ, ಅದನ್ನು ಸ್ಟಡಿ ಮಾಡ್ತೀನಿ, ಎಷ್ಟು ಮಂದಿ ನಿರಪರಾಧಿಗಳದಾರೆ, ಎಷ್ಟು ಮಂದಿ ಅಪರಾಧಿಗಳದಾರೆ ಅನ್ನೋದು ಕಂಡು ಹಿಡಿತೀನಿ. ಅದನ್ನು ನಾನು ಪಬ್ಲಿಕೇಶನ್ ಕೊಡ್ತೀನಿ. ಅವ್ರಿಗೆ ಬಿಡುಗಡೆ ಜಾಮೀನಿಗೂ ಮಾಡಿಸೋಂಥ ವ್ಯವಸ್ಥೆ ಮಾಡಿಕೊಡ್ತೀನಿ. ಅದಕ್ಕೇನು ದುಡ್ಡು ಬೇಡ, ಒಂದಿಷ್ಟು ಪೇಪರ್ ಇದ್ರೆ ಸಾಕು, ಪೆನ್ ಇದ್ರೆ ಸಾಕು, ಸ್ವಲ್ಪ ತಲೆ ಇದ್ರೆ ಸಾಕು, ಮಾಡಿಕೊಟ್ಬಿಡ್ತೀನಿ. ಇಂಥ ಕೇಸು ಯಾಕಂತಂದ್ರೆ ಕಾನೂನು ಗೊತ್ತಿದ್ದವ್ರು ಶಿಕ್ಷೆ ಕೊಡಿಸ್ತಾರಲ್ಲ ಆ ನಿರಪರಾಧಿಗಳಿಗೆ, ಅಂಥವನ್ನ ನಾನು ಹೊರಗೆ ತೆಗಿತೀನಿ, ನಿರಪರಾಧಿ ಮಾಡಿ ತೋರಿಸಿದ್ದೀನಿ. ಅಲ್ಲ ಆ ಥರ ಹೋಗ್ಬಿಟ್ರೆ ಆಮೇಲೆ ಜೈಲಿಗೆ ಒಳಗೆ ಬಿಟ್ಟರೆ ಭೇಟಿ ನಂದು ಆಧಾರ್ ಕಾರ್ಡ್ ತೊಗೊಂಡ್ರು, ಆಮೇಲೆ ಸಹಿ ಮಾಡಿಸ್ಕೊಂಡ್ರು. ಆಮೇಲೆ ಒಳಗೆ ಹೋದೆ, ನನ್ನ ಕೈಯಾಗ ಒಂದು ಫೋನ್ ಕೊಟ್ಟರು, ಅವ್ರ ಕೈಯಾಗ ಒಂದು ಫೋನ್ ಕೊಟ್ಟರು. ಅವ್ರು ಮಾತಾಡಿದ್ರು, ಹಿಂಗೆ ಐತಿ ಮತ್ತು ಗುಲ್ಬರ್ಗ ಹೈಕೋರ್ಟಿಗೆ ಹಾಕಿಪ್ಪ ಅಂದ್ರೆ. ಈಗ ಅಪ್ಲಿ ಹಾಕಿಬಿಟ್ಟಿದ್ದಾರೆ ಅವರು. ಈಗ ನಾನು ಏನು ಮಾಡೋಕ್ಕೆ ಬರೋಂಗಿಲ್ಲ, ನೀವು ಹಾಕ್ರಿ, ಹೌದಾ. ಆರ್ಗ್ಯುಮೆಂಟ್ಗೆ ನಾನು ಅದನ್ನ ಚಾರ್ಜ್ ಶೀಟ್ ತೊಗೊಂಡು ಪಾಯಿಂಟ್ ಹುಡುಕಿ ಇನ್ನೂ ಹೆಚ್ಚಿನ ಆರ್ಗ್ಯುಮೆಂಟ್ನ ಪಾಯಿಂಟ್ ಕಂಡು ಹಿಡಿದು ನಿಮ್ಗೆ ಕೊಡ್ತೀನಿ. ಆ ಲಾಯರ್ಗೆ ಆರ್ಗ್ಯುಮೆಂಟ್ ಮಾಡಿ ನ್ಯಾಯ ಕೊಡಿಸ್ರಿ. ಈಗ ಅವರು ಏನು ಮಾಡಿ ಚಾರ್ಜ್ ಶೀಟಲ್ಲಿ ಬರೆದಿದ್ದನ್ನು ಆ ಆರ್ಗ್ಯುಮೆಂಟನ್ನು ಮಾಡ್ತಾರೆ ಅವರು, ಹೌದಾ. ಇದರಲ್ಲಿ ಸಾಕ್ಷಿಗಳಲ್ಲಿ ಏನೇನು ಮಿಸ್ಟೇಕ್ ಆಗಿದೆ ಅನ್ನೋದ್ರ ಬಗ್ಗೆ ಕಂಡು ಹಿಡಿಬೇಕು. ಯಾಕಂದರೆ ಒಂದೊಂದು ಮರ್ಡರ್ ಕೇಸ್ನಾಗ ನಿರಪರಾಧಿ ಹಾಕಿರುವಂಥ ನಾನು ಹೇಳಿದ್ರು ಕೇಳ್ದಂಗನ ಅದೇ ಲಾಯರ್ ಇಟ್ಟು ನಡೆಸಿಬಿಟ್ರು ಅವ್ರಿಗೆ ಶಿಕ್ಷೆ ಆಗಿದೆ. ಅದರಲ್ಲಿ ನಾನೊಂದು ಪಾಯಿಂಟ್ ತೆಗೆದೆ, ಅಲ್ಪ ಇವನ್ ಪ್ರತ್ಯಕ್ಷ ಸಾಕ್ಷಿದಾರನ ಅದಾನ. ಪ್ರತ್ಯಕ್ಷ ಸಾಕ್ಷಿದಾರ ಬೆಳಗ್ಗೆ 8 ಗಂಟೆಗೆ ಹೋಟೆಲ್ನಾಗ ಕುಂತಾನ. ನಾವು ಹೊಲಕ್ಕೆ ಹೊಂಟಾರ ಅವರು, ಟ್ಯಾಕ್ಟರ್ ತೊಗೊಂಡು ಕೊಡ್ಲಿ ಕುಡ್ಗೋಲು ಅವನ್ನೆಲ್ಲ ಹಾಕ್ಕೊಂಡು ಹೊಲಕ್ಕೆ ಹೋಗಾರಾಗ ಇವ್ರು ಎಲ್ಲಿ ಹೋಗ್ತಾರ್ತಡಿ ಅಂತಂದು ಅವ ಏನು ಸಾಕ್ಷಿದಾರ ಇದ್ನಲ್ಲ ಅವನು ಅವ್ರನ್ನ ಫಾಲೋ ಮಾಡಿದ. ಅವರು ಟ್ಯಾಕ್ಟರ್ ತರಿ ಹೊಲ ಬಿದ್ದು ಆ ಕಡೆ ಕೊಯ್ಲೆ ಮಾಡ್ತಿದ್ರಲ್ಲ, ಅವ್ರಿಗೆ ಹೋಗಿ 2 ಮಂದಿ ಕೊಲೆ ಮಾಡಿದ್ರು. ಅವರು ಕೊಲೆ ಮಾಡಿದ್ದನ್ನು ನಾನು ನೋಡಿದೆ ಅಂತ ಹೇಳಿಕೆ ಕೊಟ್ಟಾನ. ಆದ್ರೆ ಅದು ಕೊಲೆ ಆದ ಸಮಯಕ್ಕೆ ತಕ್ಕಂಗೆ ಅವನು ಅಲ್ಲಿ ಬ್ಯಾಂಕ್ನಾಗ ದುಡ್ಡು ಡ್ರಾ ಮಾಡ್ಸಕತ್ತಾನ. ಯಾರು? ಇವನು ಪ್ರತ್ಯಕ್ಷ ಸಾಕ್ಷಿದಾರ. ಅದೇ ಇಲ್ಲಿ 9:30 ಕೊಲೆ ಆಗೈತಿ, ಅಲ್ಲಿ 11 ಗಂಟೆಗೆ 10 ಗಂಟೆಗೆ ಬ್ಯಾಂಕ್ನ ಮುಂದುಗಡೆ ಅದಾನ. ಅಂದರೆ ಅದಕ್ಕೂ ಆ ಕೊಲೆ ಜಾಗಕ್ಕೂ ಕಮ್ಮಿ ಅಂದ್ರೂ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಅರ್ಧ ಗಂಟೆಲಿ ಹೆಂಗೆ ಹೋದ ಕೊಲೆನೂ ನೋಡಿಕೊಂಡು ಬ್ಯಾಂಕ್ಗೂ ಹೆಂಗೆ ಹೋದ? ಅಲ್ಲಿ ಇಲ್ಲ, ಅಲ್ಲಿ ಭಾಳತ್ತೆ ನಿಂತಾನಲ್ಲ, ದುಡ್ಡು ತೆಗಿಸ್ಕೊಂಡು 12:30 ಬಂದಾನವ. ಸೊ ಅವ್ನು ಹೇಳ್ತಿರೋದನ್ನು ನಾನು ಇದು ಕೊಲೆ ನೋಡಿ ಇದನ್ನು ನಾನು ನೋಡಿ ಅಂದರೆ ಕೇಸ್ ಪಿಟ್ ಮಾಡಬೇಕಾಗಿತ್ತು. ಈ MLA ಶಿವಣ್ಣ ಅಂತ ಇದ್ರು ಹಾವೇರಿ, ಅವನ್ನ ಅದ್ರಾಗ ಪಿಟ್ ಮಾಡಿದ್ರು. ಚಾರ್ಜ್ ಶೀಟ್ ಬಂದಿರಲಿ ತೆಗೆದು ಹಾಕಿದ್ರು. ಆರೋಪಿಗಳನ್ನ ಹೆಂಗೆ ಮಾಡ್ತಾರೆ ಅಂದರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಆಮೇಲೆ ಇದ್ರಾಗ ಯಾರು ರೊಕ್ಕ ಕೊಟ್ಟರಿಗೆ ಅವ್ರನ್ನ ಹೆಸರಿನಿಂದ ತೆಗೆದು ಬಿಡ್ತಾರೆ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.